ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಸಂಜೆ 4:05 ಲೋಕಭವನದ ಗಾಜಿನ ಮನೆಯಲ್ಲಿ ಪದಗ್ರಹಣ ನೆರವೇರಲಿದೆ. ಡಿ.ಕೆ. ಜೊತೆ 10ಕ್ಕೂ ಹೆಚ್ಚು ಸಚಿವರು ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸಲಿದ್ದು, ಕಳೆದೊಂದು ವಾರದಿಂದ ದೆಹಲಿಯಲ್ಲಿ ನಡೀತಾ ಇದ್ದಂತ ಸರ್ಕಸ್ ಅಂತ್ಯವಾಗಿದೆ. ದಿಲ್ಲಿಯಿಂದ ಹೈಕಮಾಂಡ್ ಅಸ್ತು ಅಂತ ಹೇಳಿರುವಂತಹ ಪಟ್ಟಿ ಹಿಡಿದು ನಿಯೋಜಿತ ಮತ್ತು ಹಂಗಾಮಿ ಮುಖ್ಯಮಂತ್ರಿಗಳು ಬೆಂಗಳೂರಿನಿಂದ ಹೊರಟಿದ್ದಾರೆ. ಇನ್ನು ತಮ್ಮ ಆಪ್ತರಿಗೆ ಸರ್ಕಾರದಲ್ಲಿ ಮಂತ್ರಿಗಿರಿ ಕೊಡಿಸುವಂತ ಸಲುವಾಗಿ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಸೇರಿದಂತೆ ಹಿರಿಯರು, ಶಾಸಕರುಗಳು, ಎಂಎಲ್ಸಿಗಳ ದಂಡು ದಿಲ್ಲಿಯ ಹೈಕಮಾಂಡ್ ಮನೆಯ ಬಾಗಿಲನ್ನ ತಟ್ಟಿತ್ತು. ಮೊದಲ ಹಂತದ ಸಚಿವರ ಪಟ್ಟಿ ಫೈನಲ್ ಮಾಡೋದಕ್ಕೆ ನಿನ್ನೆ ಬೆಳಗ್ಗೆ ಆರಂಭವಾಗಿದ್ದಂಥ ಸರಣಿ ಸಭೆಗಳು, ಚರ್ಚಾ ಕೂಟಗಳು ಇಂದು ಸಂಜೆ ಅಂತ್ಯವಾಗಿದೆ. ಅಳೆದು ತೂಗಿ ಪಕ್ಕಾ ಲೆಕ್ಕಾಚಾರದೊಂದಿಗೆ ಸಚಿವರ ಮೊದಲ ಪಟ್ಟಿಗೆ ಹೈಕಮಾಂಡ್ ಮುದ್ರೆ ಹಾಕಿದೆ. ಇನ್ನು ಡಿ.ಕೆ. ಶಿವಕುಮಾರ್ ಸಂಪುಟ ರಚನೆ ವಿಚಾರವಾಗಿ ಬೆಳಗ್ಗೆಯಿಂದಲೇ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಮನೆಯಲ್ಲಿ ನಡೆದಂತ ಸುದೀರ್ಘ ಸರಣಿ ಸಭೆಗಳ ಬಳಿಕ ನಾಳೆ ಡಿ.ಕೆ. ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸುವಂತ ಶಾಸಕರ ಹೆಸರು ಫೈನಲ್ ಮಾಡಲಾಗಿದೆ. ಜಾತಿ ಸಮೀಕರಣ, ಪ್ರಾಂತ್ಯ, ಪಕ್ಷನಿಷ್ಠೆ, ಹಿರಿತನ ಮತ್ತು ಸಂಘಟನಾ ಸಾಮರ್ಥ್ಯವನ್ನ ಗಮನದಲ್ಲಿಟ್ಟುಕೊಂಡು ಪಟ್ಟಿಯನ್ನ ಫೈನಲ್ ಮಾಡಲಾಗಿದೆ. ದೆಹಲಿ ಕಾಂಗ್ರೆಸ್ ಮೂಲಗಳಿಂದ ನ್ಯೂಸ್ 18ಗೆ ಆ ಹೆಸರುಗಳ ಲಿಸ್ಟ್ ಕೂಡ ಸಿಕ್ಕಿದೆ. ಹಾಗಾದ್ರೆ ಫೈನಲ್ ಲಿಸ್ಟ್ ಅಲ್ಲಿ 13 ಜನ ಶಾಸಕರುಗಳು ಯಾರೆಲ್ಲ ಸಚಿವರಾಗಲಿದ್ದಾರೆ, ಸಾಧ್ಯತೆ ಯಾರು, ಸಂಭಾವ್ಯ ಸಚಿವರುಗಳು ಯಾರು ಅನ್ನುವಂತ ನೋಡ್ತಾ ಹೋದಾದ್ರೆ ಒಬ್ಬೊಬ್ಬರದೇ ನೋಡ್ತಾ ಹೋಗೋಣ. ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಗೆರೆ ಶಾಸಕರು, ಪರಿಶಿಷ್ಟ ಜಾತಿಗೆ ಸೇರುವಂತವರು, ಅವರ ಹೆಸರು ಅಂತಿಮ ಆಗಿದೆ ಅಂತ ಡಿಸಿಎಂ ಹೆಸರಿಗೂ ಕೂಡ ಕೇಳಿ ಬರ್ತಾ ಇರುವಂತದ್ದು. ಇನ್ನ ಕೆ.ಜೆ. ಜಾರ್ಜ್ ಸರ್ವಜ್ಞನಗರ ಶಾಸಕರು, ಕ್ರಿಶ್ಚಿಯನ್, ಸೋನಿಯಾ ಗಾಂಧಿ ಅವರ ಪರಮಾಪ್ತ, ಯಾರೇ ಮುಖ್ಯಮಂತ್ರಿಗಳಾದ್ರೂ ಕೂಡ ಇವರು ಇದ್ದೇ ಇರ್ತಾರೆ. ಹಾಗೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಇವರ ಹೆಸರು ಕನ್ಫರ್ಮ್ ಆಗಿದೆ. ಪ್ರಿಯಾಂಕ್ ಖರ್ಗೆ ಹೇಳಲೇಬೇಕಾಗಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ. ಸೊ ಹೀಗಾಗಿ ಅದೊಂದು ಮೇಯ್ನ್ ಆಗಿ ಮಾನದಂಡ. ಅದರ ಜೊತೆಗೆ ದಲಿತ ಸಮುದಾಯದವರು, ಚಿತ್ತಾಪುರದ ಶಾಸಕರು, ಇವರ ಹೆಸರು ಕೂಡ ಕನ್ಫರ್ಮ್ ಆಗಿದೆ. ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ನೀಟ್ ಸರ್ವಿಸ್ ಅವ್ರದ್ದು. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರ ಆಪ್ತರು, ರಾಹುಲ್ ಗಾಂಧಿ ಅವರಿಗೆ ಇವ್ರ ಮೇಲೆ ತುಂಬಾ ವಿಶ್ವಾಸ. ಸೊ ಹೀಗಾಗಿ ಕೃಷ್ಣ ಬೈರೇಗೌಡರು ಕೂಡ ಕಂಟಿನ್ಯೂ ಆಗ್ತಾ ಇದ್ದಾರೆ. ಬ್ಯಾಟ್ರಾಯನ್ಪುರದ ಶಾಸಕರು, ಚಿಕ್ಕ ವಯಸ್ಸಿಗೆ 6 ಬಾರಿ ಶಾಸಕರಾಗಿರುವಂತವರು ಕೃಷ್ಣ ಬೈರೇಗೌಡರು ಒಕ್ಕಲಿಗ ಸಮುದಾಯಕ್ಕೆ ಸೇರಿಕೊಳ್ತಾರೆ. ರಾಮಲಿಂಗಾರೆಡ್ಡಿ ಅವರು ಮತ್ತೆ ಡಿ.ಕೆ. ಶಿವಕುಮಾರ್ ಒಟ್ಟೊಟ್ಟಿಗೆ ಅಂದ್ರೆ ರಾಜಕಾರಣವನ್ನ ಶುರು ಮಾಡಿದಂಥವ್ರು. 89ನಲ್ಲಿ ಇಬ್ಬರು ಕೂಡ ಶಾಸಕರಾಗಿದ್ದಂಥವ್ರು. 8 ಬಾರಿ ಶಾಸಕರು ರಾಮಲಿಂಗಾರೆಡ್ಡಿ, ಇವನ್ ಡಿ.ಕೆ. ಶಿವಕುಮಾರ್ ಅವರು ಕೂಡ. ಆಲ್ಮೋಸ್ಟ್ ಅವರು ಕೂಡ ಯಾರು ಸಿಎಂ ಆಗ್ತಾರೆ ಅವರೆಲ್ಲ ಅಡಿಯಲ್ಲೂ ಕೂಡ ಇವರು ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದಂಥವ್ರು. BTM ಲೇಔಟ್ನ ಸದ್ಯದ ಶಾಸಕರು ರೆಡ್ಡಿ ಸಮುದಾಯಕ್ಕೆ ಸೇರುತ್ತಾರೆ ರಾಮಲಿಂಗಾರೆಡ್ಡಿ ಅವರು. ನೆಕ್ಸ್ಟ್ MB ಪಾಟೀಲ್, ಬಬಲೇಶ್ವರದ ಶಾಸಕರು ಲಿಂಗಾಯತ ಸಮುದಾಯಕ್ಕೆ ಸೇರ್ತಾರೆ. ಪ್ರಬಲ ನಾಯಕರು ಲಿಂಗಾಯತ ಸಮುದಾಯದಲ್ಲಿ MB ಪಾಟೀಲ್ ಅವರು. ಅವರ ಹೆಸರು KPCC ಅಧ್ಯಕ್ಷ ಸ್ಥಾನಕ್ಕೆಲ್ಲ ಕೇಳಿ ಬರ್ತಾ ಇತ್ತು. ಈಗ ಫೈನಲಿ ಸಚಿವ ಸ್ಥಾನಕ್ಕೆ ಅವರನ್ನ ಆಯ್ಕೆ ಮಾಡಲಾಗಿರುವಂಥದ್ದು. ಅವರು ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಈಶ್ವರ್ ಖಂಡ್ರೆ, ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು, ಸಿದ್ದರಾಮಯ್ಯನವರ ಗೌರ್ಮೆಂಟಲ್ಲೂ ಕೂಡ ಸಚಿವರಾಗಿದ್ದಂಥವ್ರು, ಕಳೆದ ಬಾರಿನೂ ಕೂಡ ಸಚಿವರಾಗಿದ್ದಂಥವ್ರು. ಬಾಲ್ಕಿಯ ಶಾಸಕರು, ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸೇರ್ಕೊಳ್ತಾರೆ ಈಶ್ವರ್ ಖಂಡ್ರೆ ಅವರು. ಅವರ ಹೆಸರು ಕೂಡ ಕನ್ಫರ್ಮ್ ಆಗಿದೆ. UT ಖಾದರ್, ಉಳ್ಳಾಲದ ಶಾಸಕರು, ಸ್ಪೀಕರ್ ಆಗಿದ್ದಂಥವ್ರು. ಈ ಹಿಂದೆ 2013ರಿಂದ 18ರಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂಥ ಸಂದರ್ಭದಲ್ಲೂ ಆರೋಗ್ಯ ಸಚಿವರಾಗಿದ್ದಂಥವರು. ಅದಾದ್ಮೇಲೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ರು UT ಖಾದರ್ ಅವರು. ಈಗ ಸ್ಪೀಕರ್ ಆಗಿದ್ದಂಥವರು ಸಚಿವರಾಗ್ತಾ ಇದ್ದಾರೆ UT ಖಾದರ್. ತುಂಬಾ ನಿರೀಕ್ಷೆ ಇತ್ತು. ಈ ಒಂದು ಪಟ್ಟಿಯಲ್ಲಿ ಜಮೀರ್ ಅಹಮದ್ ಅವರು ಆಕ್ಚುಲಿ ಇರಬೇಕಾಗಿತ್ತು, ಆದರೆ ಆಡಿಯೋ ದೊಡ್ಡ ಹೊಡೆತ ಕೊಟ್ಟಿದೆ. ಸೊ ಹೀಗಾಗಿ ಮೇನ್ ಆಗಿ UT ಖಾದರ್ ಅವರ ಹೆಸರು ಬಂದಿದೆ. ನೆಕ್ಸ್ಟ್ ಚಲವರಾಯಸ್ವಾಮಿ ಅವರು, ಮಂಡ್ಯ ಜಿಲ್ಲೆಯ ಶಾಸಕರು, ನಾಗಮಂಗಲದ ಶಾಸಕರು. ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರುವಂಥವ್ರು. ಆ ಜಿಲ್ಲೆಗೊಂದು ಕೊಡಲೇಬೇಕಾಗಿತ್ತು. ಬಿಕಾಸ್ ಅಲ್ಲಿ 7ರಲ್ಲಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರನೇ ದೊಡ್ಡ ಪ್ರಮಾಣದಲ್ಲಿ ಓಟ್ ಬಿದ್ದಿರುವಂಥದ್ದು. ಸೊ ಹೀಗಾಗಿ ಒಬ್ರಿಗೆ ಕೊಡಬೇಕಾಗಿತ್ತು. ಚಲವರಾಯಸ್ವಾಮಿ ಅವ್ರನ್ನೇ ಕಂಟಿನ್ಯೂ ಮಾಡಲಾಗ್ತಾ ಇದೆ. ಬಿಕಾಸ್ ಅಲ್ಲಿ ಹಿರಿಯರು JDS ಇಂದ ಬಂದಿದ್ರು ಕೂಡ ಹಿರಿಯರಾಗಿರುವಂಥ ಕಾರಣಕ್ಕೋಸ್ಕರ ಅದೊಂದು ಲಕ್ ಅವರಿಗೆ. KH ಮುನಿಯಪ್ಪ, ದಲಿತ ಸಮುದಾಯದ ದಲಿತ ಎಡಗೈಗೆ ಸೇರುವಂಥವ್ರು, ಹಿರಿಯ ನಾಯಕರು, 7 ಬಾರಿ ಸಂಸದರಾಗಿದ್ದಂಥವ್ರು, ಈಗ ಶಾಸಕರಾಗಿರುವಂಥವ್ರು. ಸಿದ್ದರಾಮಯ್ಯನವರ ಅಂಡರು ಕೂಡ ಇವರು ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಈಗ ಅವ್ರ ಮಗಳ ಹೆಸರು ಕೇಳಿ ಬರ್ತಾ ಇತ್ತು, ರೂಪಕಲಾ ಶಶಿಧರ್ ಅವರಿಗೆ ಕೊಡ್ಬೋದೇನೋ ಅಂತ, KGFನ ಶಾಸಕರು. ಆದ್ರೆ ಇಲ್ಲ ನಾನೇ ಆಗ್ತೀನಿ ಅಂತ ಮುನಿಯಪ್ಪ ಅವರು ಪಟ್ಟಣ ಹಿಡಿದು ನಂತರ ಇವ್ರಿಗೆ ಸಚಿವ ಸ್ಥಾನವನ್ನ ಇಸ್ಕೊಂಡಿದ್ದಾರೆ. ಕೊಡ್ಲೇಬೇಕಾಗಿತ್ತಲ್ಲ, ಬಲಗೈ ಎಡಗೈ ಅಂತ ಬೇರೆ ಇದೆ. ದಲಿತ ಅಂತ ಮಾತ್ರ ಕನ್ಸಿಡರ್ ಅಲ್ಲ,
ಬಲಗೈಗೆ ಎಷ್ಟು ಎಡಗೈಗೆ ಎಷ್ಟು ಅನ್ನುವಂಥದ್ದು ಕೂಡ ಕನ್ಸಿಡರ್ ಆಗುತ್ತೆ. ಬಿ ಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ನಾಯಕರು, ಹತ್ತತ್ರ 15ರಿಂದ 17 ಸ್ಟೇಟ್ಗಳಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಅಲ್ಲಿ ಚುನಾವಣಾ ಸ್ಟ್ರಾಟಜಿ ಎಲ್ಲ ಮಾಡಿದಂಥವ್ರು. ಯಾವಾಗ ಇವರು ಸಚಿವರಾಗ್ಬೋದು ಅಂತ ಹೇಳಲಾಗ್ತಾ ಇತ್ತು, ಬಿಕಾಸ್ ರಾಜ್ಯಸಭೆಯಲ್ಲೇ ಇದ್ದಂಥವ್ರು. ಅದಾದ್ಮೇಲೆ ವಿಧಾನ ಪರಿಷತ್ಗೆ ಬರ್ತಾರೆ ಕಳೆದ ಬಾರಿ. ಸಿದ್ದರಾಮಯ್ಯನವರ ಗೌರ್ಮೆಂಟಲ್ಲೇ ಆಗ್ತಾರೇನೋ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಡಿಗ ಕೋಟದಿಂದ ಮಧು ಬಂಗಾರಪ್ಪ ಅವ್ರನ್ನ ಮಾಡಲಾಗಿತ್ತು. ಈಗ ಬಿ ಕೆ ಹರಿಪ್ರಸಾದ್ ಅವರು ಡಿ ಕೆ ಶಿವಕುಮಾರ್ ಅವರ ಅಂಡರ್ ಮಿನಿಸ್ಟರ್ ಆಗ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಟಗ್ ಆಫ್ ವಾರ್ ಶುರುವಾಗ್ಬಿಟ್ಟಿತ್ತು. ಸಿದ್ದರಾಮಯ್ಯನವರ ಪರವಾಗಿ ಬಲವಾಗಿ ಧ್ವನಿಯನ್ನು ಎತ್ತಿದಂಥವರು ಇಲ್ಲಿ ಪ್ರಮುಖವಾಗಿ ಬಿ ಕೆ ಹರಿಪ್ರಸಾದ್ ಅವರು. ಬೈರತಿ ಸುರೇಶ್ ಹೆಬ್ಬಾಳದ ಶಾಸಕರು ಕುರುಬ ಸಮುದಾಯಕ್ಕೆ ಸೇರ್ತಾರೆ. ಇವರು ಹೆಸರು ಮುಂಚೆ ಓಡಾಡ್ತಿರ್ಲಿಲ್ಲ, ಆದರೆ ಸಿದ್ದರಾಮಯ್ಯನವರು ಪಟ್ಟನೆ ಹಿಡಿದು ಬೈರತಿ ಸುರೇಶ್ ಅವರಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತದೆ. ಈ ಹೆಸರು ತುಂಬಾ ಇಂಟ್ರೆಸ್ಟಿಂಗ್. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಪುತ್ರ ಅನ್ನುವಂಥದ್ದು ಮೇನ್ ಆಗಿ ಇರುವಂತಹ ಅರ್ಹತೆ. MLC ಆಗಿದ್ದಂಥವರು ಕಳೆದ ಬಾರಿ ವರ್ಣ ಕ್ಷೇತ್ರದ ಶಾಸಕರಾಗಿದ್ರು, ತಂದೆಗೆ ಆ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ರು. ಈಗ ಯತೀಂದ್ರ ಅವರು ಡಿ ಕೆ ಶಿವಕುಮಾರ್ ಅವರ ಅಂಡರ್ ಅವರು ಸಚಿವರಾಗ್ತಾ ಇದ್ದಾರೆ. ಕುರುಬ ಸಮುದಾಯಕ್ಕೆ ಸೇರುವಂಥವ್ರು. ಸಿದ್ದರಾಮಯ್ಯನವ್ರಿಗೆ ಎಲ್ಲೊಂದ್ ಕಡೆ ಬೇಜಾರಾಗಬಾರ್ದು, ಆ ಸಮುದಾಯಕ್ಕೂ ಕೂಡ ಬೇಜಾರಾಗಬಾರ್ದು. ಸಿದ್ದರಾಮಯ್ಯನವರ ಅಭಿಮಾನಿಗಳು ಹಾಗೆ ಇರಬೇಕು ಅಂದ್ರೆ ಏನಾದರೂ ಕೊಡಬೇಕಲ್ಲ ಸ್ಥಾನಮಾನ. ಸೊ ಕೊಟ್ಟಿದ್ದಾರೆ ಈಗ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ. ಇನ್ನು ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ಗೆ 3 ಹೊಸ ಮುಖಗಳ ಸೇರ್ಪಡೆ ಫಿಕ್ಸ್ ಆಗಿದೆ. ಆ 3 ಯಾರು ಈಗ ಆಲ್ರೆಡಿ ಹೇಳಿದ್ದೀನಿ. ಆ 3 ಯಾರು ಅನ್ನುವಂಥ ಇನ್ನೊಂದ್ಸೊಮ್ಮೆ ರೀಕಾಲ್ ಮಾಡ್ತಾ ಹೋದಾದ್ರೆ, ಕಳೆದ ಬಾರಿ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಹಲವು ಬಾರಿ ಸಿಡಿದಿದ್ದಂಥ ಬಿ ಕೆ ಹರಿಪ್ರಸಾದ್ ಅವರು ಸಮಾವೇಶ ಎಲ್ಲ ಮಾಡಿಬಿಟ್ಟಿದ್ರು. ಸಮಾವೇಶ ಎಲ್ಲ ಮಾಡಿ ಸಿದ್ದರಾಮಯ್ಯನ ವಿರುದ್ಧ ಹರಿಹಾಯ್ದಿದ್ರು. ಅದಾದ್ಮೇಲೆ ಕಂಪ್ಲೀಟ್ಲಿ ಉಲ್ಟಾ ಸಿನಾರಿಯೋ. ಸಿದ್ದರಾಮಯ್ಯನವ್ರ ಜೊತೆನೇ ಇದ್ರು ಅವರು. ಸಿದ್ದರಾಮಯ್ಯ ಅವಧಿಯಲ್ಲಿ ವಿಧಾನಸಭೆ ಸ್ಪೀಕರ್ ಆಗಿದ್ದಂಥ UT ಖಾದರ್ ಅವರು, ಮತ್ತೊಂದು ಕಡೆ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು. ಈ ಒಂದು ಅವಧಿಯಲ್ಲಿ ಹೊಸ ಮುಖಗಳು ಅಂತ. ಆದರೆ UT ಖಾದರ್ ಅವರು ಈ ಹಿಂದೆ ಸಚಿವರಾಗಿದ್ದಂಥವ್ರು. ಆದರೆ 2013ರಿಂದ 2018ರಲ್ಲಿ ಸಿದ್ದರಾಮಯ್ಯನವರು CM ಆಗಿದ್ದಂಥ ಸಂದರ್ಭದಲ್ಲಿ 2ನೇ ಅವಧಿಯಲ್ಲಿ ಇವ್ರನ್ನ ಸಚಿವರನ್ನಾಗಿ ಮಾಡಲಾಗಿತ್ತು. ಪ್ರಮುಖವಾಗಿ ಫಸ್ಟ್ ಟೈಮ್ ಸಚಿವರಾಗ್ತಾ ಇರುವಂಥದ್ದು ಬಿ ಕೆ ಹರಿಪ್ರಸಾದ್ ಮತ್ತು ಯತೀಂದ್ರ. ಇನ್ನು ಕ್ಯಾಬಿನೆಟ್ ರಚನೆ ಸರ್ಕಸ್ನಲ್ಲಿ ಹೈಕಮಾಂಡ್ಗೆ ಅತಿಯಾಗಿ ಕಾಡಿದ್ದು ಸತೀಶ್ ಜಾರಕಿಹೊಳಿಗೆ ನೀಡಬೇಕಾಗಿದ್ದಂಥ ಜವಾಬ್ದಾರಿ. ಸಚಿವ ಸ್ಥಾನವೂ ಬೇಕು, KPCC ಅಧ್ಯಕ್ಷ ಸ್ಥಾನವೂ ಬೇಕು ಅಂತ ಪಟ್ಟನ್ನ ಹಾಕಿ ಕೂತ್ಕೊಂಡಿದ್ರು ಸತೀಶ್ ಜಾರಕಿಹೊಳಿ. ಆದರೆ ಸಾಹುಕಾರ್ ಒತ್ತಡಕ್ಕೆ ಹೈಕಮಾಂಡ್ ಸೊಪ್ಪನ್ನ ಹಾಕಿಲ್ಲ. ಕೊನೆಗೆ KPCC ಪಟ್ಟವನ್ನ ಮಾತ್ರ ಫೈನಲ್ ಮಾಡಲಾಗಿದೆ. ನೋ ಸಚಿವ ಸ್ಥಾನ ಇದೆ. ಇನ್ನು ಸಾಹುಕಾರ್ಗೆ KPCC ಸಾರಥ್ಯ ಕೊಡ್ಲಾಗ್ತಾ ಇದೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಸಾರಥ್ಯ ಇತ್ತು, ಅವ್ರು ಮುಖ್ಯಮಂತ್ರಿಗಳಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಸಾರಥ್ಯ ಯಾರ ಕೈಗೆ ಹೋಗುತ್ತೆ, ಆ ಸಂಘಟನೆ ಯಾರು ನಿಭಾಯಿಸ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಅವರ ಹೆಸರು ಫೈನಲ್ ಆಗಿದೆ ಅಂತ. ಇಲ್ಲಿ ಸಚಿವ ಸ್ಥಾನ ಮತ್ತೆ KPCC ಅಧ್ಯಕ್ಷ ಸ್ಥಾನ ಎರಡೂ ಬೇಕು ಅಂತ ಪಟ್ಟಣ ಇಟ್ಕೊಂಡು ಕುತ್ಕೊಂಡಿದ್ದಂಥವ್ರು ಸತೀಶ್ ಜಾರಕಿಹೊಳಿ ಅವರು. ಮಂತ್ರಿ ಸ್ಥಾನ ಬಿಟ್ರೆ ಜಿಲ್ಲೆಯ ಮೇಲೆ ಹಿಡಿತ ತಪ್ಪುವಂತ ಆತಂಕ ಇತ್ತು. ಅದಕ್ಕೋಸ್ಕರನೇ ಸಚಿವ ಸ್ಥಾನನೂ ಕೂಡ ಬೇಕು ಅಂತ ಕೇಳ್ತಾ ಇದ್ರು ಸತೀಶ್ ಜಾರಕಿಹೊಳಿ. ಸೊ ಆದ್ರೆ ಮಂತ್ರಿ ಸ್ಥಾನ ಕೊಡಲ್ಲ, KPCC ಅಧ್ಯಕ್ಷ ಸ್ಥಾನ ಮಾತ್ರ ಅಂತ ಈಗ ಆಲ್ರೆಡಿ ಹೈಕಮಾಂಡ್ ಹೇಳಿದೆ. ಇಲ್ಲಿ ಮೇನ್ ಆಗಿ ಕಂಟ್ರೋಲ್ ತಪ್ಪುವಂತ ಆತಂಕ. ಸಚಿವರಾಗ್ಬಿಟ್ರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಬೋದು, ಒಂದು ಹಂತದಲ್ಲಿ ಕಂಟ್ರೋಲ್ ಇರುತ್ತೆ ಎನ್ನುವಂಥದ್ದು. ಇನ್ನು KPCC ಅಧ್ಯಕ್ಷ ಸ್ಥಾನ ಅವರಿಗೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಈಗ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂಥ ಕುತೂಹಲ ಕೂಡ ಇದೆ ಇಲ್ಲಿ. ಸೊ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಸ್ಥಾನ ಫಿಕ್ಸ್ ಆಗಿದೆ. ಹೀಗಾಗಿ 2 ಸ್ಥಾನ ಬೇಕು ಅಂತ ಪಟ್ಟು ಹಿಡಿದಿದ್ದಂಥ ಸತೀಶ್ಗೆ ನಿರಾಸೆ ಆಗಿದೆ. KPCC ರೇಸ್ನಲ್ಲಿ MB ಪಾಟೀಲ್, ಹರಿಪ್ರಸಾದ್, ಈಶ್ವರ್ ಖಂಡ್ರೆ ಅವರ ಹೆಸರೆಲ್ಲ ಇತ್ತು. ಆದರೆ ಫೈನಲಿ ಅಹಿಂದ ವರ್ಗದ ನೆಕ್ಸ್ಟ್ ನಾಯಕ ಅಂತಾನೆ ಕರೆಸ್ಕೊಳ್ತಾ ಇರುವಂತ ಸತೀಶ್ ಜಾರಕಿಹೊಳಿ ಅವರ ಹೆಸರೇ ಫೈನಲ್ ಆಗಿದೆ. ಒಬ್ಬರಿಗೆ ಒಂದೇ ಹುದ್ದೆ ಅಡಿಯಲ್ಲಿ KPCC ಅಧ್ಯಕ್ಷ ಸ್ಥಾನವನ್ನು ಮಾತ್ರ ಕೊಡ್ಲಾಗ್ತಾ ಇರುವಂತದ್ದು ನೋ ಸಚಿವ ಸ್ಥಾನ. ಇದು ಸತೀಶ್ ಜಾರಕಿಹೊಳಿ ಅವರಿಗೆ ಯಾವ ರೀತಿಯ KPCC ಸಾರಥ್ಯ ಸಿಕ್ತು ಅಂತ. ಯಾಕೆಂದ್ರೆ ಮುಂಚೆಯಿಂದಲೂ ಕೂಡ ಕಳೆದ 2 ವರ್ಷದಿಂದ ಓಡಾಡ್ತಾ ಇತ್ತು ಸತೀಶ್ ಜಾರಕಿಹೊಳಿ. ಹೌದು, ನಾನು KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳ್ತಾ ಇದ್ರು. ಫೈನಲಿ KPCC ಅಧ್ಯಕ್ಷ ಸ್ಥಾನ ಕೊಡಲಾಗಿದೆ. ಡಿ ಕೆ ಶಿವಕುಮಾರ್ ಅವರ ರೀತಿಯಲ್ಲಿ ಸಚಿವ ಸ್ಥಾನದ ಜೊತೆಗೆ DCM ಹುದ್ದೆಯ ಸ್ಥಾನದ ಜೊತೆಗೆ KPCC ಸಾರಥ್ಯವನ್ನ ಕೊಟ್ಟಿಲ್ಲ. ಬಿಕಾಸ್ ಅದು ಎಕ್ಸೆಪ್ಷನಲ್ ಕೇಸು. ನೆಕ್ಸ್ಟ್ ನೋಡ್ತಾ ಹೋಗೋಣ ಪರಮೇಶ್ವರ್ ಅವರ ವಿಚಾರ. ಕ್ಯಾಬಿನೆಟ್ ರಚನೆ ವೇಳೆ ಮತ್ತೊಂದು ಅಚ್ಚರಿಯ ಬೆಳವಣಿಗೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆರಂಭದಲ್ಲಿ ಪ್ರಸ್ತಾಪವಾಗಿ ಬಳಿಕ ಸೈಲೆಂಟ್ ಆಗಿದ್ದಂಥ ವಿಚಾರ ಯಾವುದಪ್ಪ ಅಂದ್ರೆ ಅದು DCM ವಿಚಾರ. ದಿಢೀರಂತ ಜೀವವನ್ನ ಪಡ್ಕೊಂಡಿದೆ ಅದು. ಡಾಕ್ಟರ್ ಜಿ ಪರಮೇಶ್ವರ್ಗೆ DCM ಸ್ಥಾನ ನೀಡುವಂಥದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಿದೆ. ಅಲ್ಲದೆ ಈ ಹುದ್ದೆಯನ್ನು ನೀಡುವಂಥದ್ದು ಬಹುತೇಕ ಕನ್ಫರ್ಮ್ ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು. ಪರಮೇಶ್ವರ್ಗೆ DCM ಪಟ್ಟ ಸಿದ್ದು DK ಬರ್ತಿದ್ದಂತೆ ದಿಲ್ಲಿ ನಾಯಕರು ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿದ್ದಾರೆ.
ಖರ್ಗೆ ನಿವಾಸದಲ್ಲಿ ರಾಹುಲ್ ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಸಭೆಯನ್ನ ಮಾಡಿರುವಂಥದ್ದು. ಪರಮೇಶ್ವರ್ಗೆ DCM ಪಟ್ಟವನ್ನ ಕಟ್ಟಲಿಕ್ಕೆ ಹೈಕಮಾಂಡ್ ಅಸ್ತು ಅಂತ ಹೇಳಿದೆ ಅಂತ ಹೇಳಲಾಗ್ತದೆ. ಹಾಗೆ ಪರಮೇಶ್ವರ್ ಅವರೇನು ಫಸ್ಟ್ ಟೈಮ್ DCM ಏನಲ್ಲ. ಕಳೆದ ಬಾರಿ 2018ರಲ್ಲಿ HD ಕುಮಾರಸ್ವಾಮಿ ಅವ್ರ ಜೊತೆನೂ ಕೂಡ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು. ಈಗ DK ಶಿವಕುಮಾರ್ ಅವರ ಅಂಡರ್ ಉಪಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಐ ಫಾರ್ಮುಲಾ ಏನು ಅಂತ ನೋಡ್ತಾ ಹೋದಾದ್ರೆ DK ಸಂಪುಟ ರಚನೆಗೆ ಹೊಸ ಸೂತ್ರ. ಕೇರಳ ಮಾಡೆಲ್ ಯಾವ ರೀತಿಯಾಗಿ ರಚನೆ ಮಾಡಲಾಗಿತ್ತಲ್ಲ ಸಚಿವ ಸಂಪುಟ, ಆ ಒಂದು ಮಂತ್ರವನ್ನ ಜಪಿಸ್ತಾ ಇದ್ದಾರೆ ಅಂತ. ಅಂದ್ರೆ ಏನ್ ಮಂತ್ರ ಅಪ್ಪ ಅದು ಅಂದ್ರೆ ಹಿರಿಯ ಕಿರಿಯ ಶಾಸಕರ ಮಿಶ್ರಣ ಮಾಡೋದು ಅಂತ. ಯೂತಿಗೂ ಕೂಡ ಕನ್ಸಿಡರ್ ಮಾಡೋಣ, ಅದರ ಜೊತೆಗೆ ಸೀನಿಯಾರಿಟಿಯನ್ನು ಕೂಡ ಕನ್ಸಿಡರ್ ಮಾಡೋಣ ಅಂತ. 50ರಿಂದ 70 ವರ್ಷದವರು ಅವ್ರಿಗೊಂದು 20 ಸ್ಥಾನ, 45 ವರ್ಷದ ಒಳಗಿನ ಶಾಸಕರನ್ನ ಕೂಡ ಗಣನೆಗೆ ತೆಗೆದುಕೊಂಡು ಅವ್ರಿಗೊಂದು 10 ಸ್ಥಾನ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಕಾದ್ ನೋಡಬೇಕು ಯಾರ್ಯಾರಿಗೆಲ್ಲ ಲಾಟ್ರಿ ಇದೆ ಅದರಲ್ಲಿ ಅಂತ. ಬೆಂಗಳೂರು ಉಸ್ತುವಾರಿಗೆ ಈಗ ಫೈಟು. ಒಂದು DK ಶಿವಕುಮಾರ್ ಅವ್ರ ಜೊತೆ ಇದ್ದಂತ KPCC ಅಧ್ಯಕ್ಷ ಸ್ಥಾನ ಯಾರಿಗೆ ಅಂತ ನೋಡ್ತಾ ಇದ್ವಿ. ಅದೇ DK ಶಿವಕುಮಾರ್ ಅವರ ಹತ್ರ ಇತ್ತಲ್ಲ ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಅದು ಯಾರಿಗೆ ಹೋಗುತ್ತೆ? ಅದಕ್ಕೂ ಕೂಡ ಪೈಪೋಟಿ ನಡೀತಾ ಇದೆ. ನಿಮ್ಗೆ ತೋರಿಸ್ತಾ ಇದೀವಲ್ಲ, ರಾಮಲಿಂಗಾರೆಡ್ಡಿ, KJ ಜಾರ್ಜ್ ಇಬ್ಬರು ಕೂಡ ಪೈಪೋಟಿಯನ್ನು ಮಾಡ್ತಾ ಇರುವಂಥದ್ದು. DKಶಿ ನಿಭಾಯಿಸಿದ್ದಂಥ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಸಾಕಷ್ಟು ಜನ ಕಣ್ಣನ್ನು ಹಾಕಿದ್ರು ಕೂಡ ಮೇನ್ಲಿ ಬೆಂಗಳೂರಿನವ್ರಿಗೆ ಕೊಡೋದು. DK ಶಿವಕುಮಾರ್ ಎಕ್ಸೆಪ್ಷನಲ್, ಸೊ ಹೀಗಾಗಿ ರಾಮನಗರ ಜಿಲ್ಲೆಯವರಾಗಿದ್ರು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಅವರಿಗೆ ಸಿಕ್ಕಿತ್ತು. ಬೆಂಗಳೂರು ಉಸ್ತುವಾರಿ ನಗರಾಭಿವೃದ್ಧಿ ಖಾತೆಗೆ ಪ್ರಬಲ ಪೈಪೋಟಿಯನ್ನು ಓಡ್ತಾ ಇರುವಂಥದ್ದು ಅಂದರೆ ರಾಮಲಿಂಗಾರೆಡ್ಡಿ ಮತ್ತು KJ ಜಾರ್ಜ್ ಅವರ ನಡುವೆ ಪೈಪೋಟಿ ಇತ್ತು. ಬೆಂಗಳೂರು ಅಭಿವೃದ್ಧಿಗೆ ಭಾರಿ ಯೋಜನೆಯನ್ನ ರೂಪಿಸಿದ್ದಂಥವ್ರು DK. ಅದು ಎಷ್ಟು ವರ್ಕೌಟ್ ಆಯಿತು ಏನೋ, ಯಾಕೆಂದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದಂಥವ್ರು ಯಾವ ರೀತಿಯ ಬೆಂಗಳೂರನ್ನ ತಂದಿಟ್ಟಿದ್ದಾರೆ ಎಲ್ರಿಗೂ ಗೊತ್ತಿರುವಂಥದ್ದೇ. CM ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರು ಖಾತೆಯನ್ನ ಬಿಟ್ಕೊಡ್ತಾರಾ, ಅವರೇ ಉಳಿಸ್ಕೊಳ್ತಾರಾ, ಅಥವಾ ರಾಮಲಿಂಗಾರೆಡ್ಡಿ ಅವ್ರಿಗೋ ಅಥವಾ KJ ಜಾರ್ಜ್ ಅವ್ರಿಗೆ ಏನಾದರೂ ಬಿಟ್ಕೊಡ್ತಾರಾ ನೋಡಬೇಕು. ಬೆಂಗಳೂರು ಖಾತೆ ಬಿಟ್ಕೊಟ್ರೆ ರಾಮಲಿಂಗಾರೆಡ್ಡಿಗೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಒಂದು 10-15 ಜನ ನಾಳೆ ಓದ್ ತಗೊಳ್ತಕ್ಕಂಥದ್ದು, ಉಳ್ಕಿದ ನಂತರ ಮಾಡೋಣ ಅಂತ ಹೇಳಿದ್ರು. ಆ ರೀತಿಯಾಗಿ ನಾವು ಅಪೀಲ್ ಮಾಡಿಕೊಂಡು ನಮಗೂ ಅವಕಾಶ ಮಾಡ್ಕೊಂಡು ಮಾಡಬೇಕು ಅನ್ನೋಂಥ ಮನವಿಯನ್ನು ಮಾಡೀವಿ. ಅದಕ್ಕೆ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೋತೋ ಅದಕ್ಕೆ ಎಲ್ಲರೂ ನಾವು ಭದ್ರಾಗಿರ್ತೀವಿ. ಒಳ್ಳೆ ರೀತಿಯಿಂದ ನಾಳೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು, ಅವ್ರಿಗೆಲ್ಲರಿಗೂ ಕೂಡ ನಾವು ಶುಭವನ್ನು ಕೋರ್ತೀವಿ. ಶಾಸಕರು ಬರೋದು ಫ್ಲೈಟ್ನಲ್ಲಿ ಇನ್ನೂ ತೀರ್ಮಾನ ಆಗಿದ್ದಿಲ್ಲ ನಮ್ಮೂರವರೆಗೆ. ಬಹುತೇಕ ನಾವು ಎಲ್ಲ ಸೀನಿಯರ್ MLA ಯಾರು 3, 4, 5 ಬರೇ ಆಗಿದ್ದೇವೆ. ಅವರಿಗೆ ಅವಕಾಶ ಕೊಡಬೇಕನ್ನೋ ವಿಚಾರವನ್ನ ಹೇಳಿವಿ. 15ರಿಂದ 20 ಜನರಿಗೆ ಕೊಡ್ತೀವಿ ಅಂತ ಹೇಳಿದ ಹೊಸಬರಿಗೆ. ಬಹುಶಃ ಅವನ್ನೆಲ್ಲ ನಮಗೆ 2ನೇ ಕಂತಿನಲ್ಲಿ ಕೊಡ್ಬೋದು. ಇನ್ನು ದೆಹಲಿಯಿಂದ ವಾಪಸ್ ಆದ ಶಾಸಕರು ಮಂತ್ರಿಗಿರಿ ಕುರಿತು ಹೈಕಮಾಂಡ್ ನಿಲುವಿನ ಬಗ್ಗೆ ಮಾತನಾಡಿದ್ದಾರೆ. ನಾನು ಯಾವುದೇ ಆಕಾಂಕ್ಷಿ ಅಲ್ಲ. ಹೇಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಅದರದಾದ ಒಂದು ಕೆಲವು ಸರ್ವೆ ರಿಪೋರ್ಟ್ ಇರ್ತದೆ, ಇಂಟೆಲಿಜೆನ್ಸ್ ಇರ್ತದೆ, ಮತ್ತು ಎಲ್ಲ ಪ್ರಾದೇಶಿಕವಾಗಿಯೂ ಇಂತೆಲ್ಲ ನೋಡಿಕೊಂಡೇ ಪಕ್ಷ ಯೋಜನೆ ಹಾಕಿ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಬದ್ಧರಾಗುವ ಜವಾಬ್ದಾರಿ ನಮ್ದು. ಕಳೆದ ಸಲ 2023 ನನ್ನ ಮಂತ್ರಿ ಸ್ಥಾನದಲ್ಲಿ ಲಿಸ್ಟ್ ಅಂತ ಇತ್ತು. ಸಡನ್ ಆಗಿ ನನಗೆ ಸಭಾಧ್ಯಕ್ಷ ಸ್ಥಾನದ ಅವಕಾಶ ಮಾಡಿ ಕೊಟ್ಟರು. ನಾವು ಯಾವುದೇ ಒಂದು ಚರ್ಚೆ ಇಲ್ಲದೆ ತಗೊಳ್ಳೋ ಕೆಲಸ ನಾವು ಮಾಡಿದ್ದೇವೆ. ನೋಡಿ, ಸಚಿವ ಆಕಾಂಕ್ಷಿ ಬಹಳ ಜನ ಇದ್ರೆ ಒಳ್ಳೆಯದು, ಆದರೆ ಅಲ್ಟಿಮೇಟ್ಲಿ ಕನ್ಸಲ್ಟೇಷನ್ ಪ್ರೊಸೆಸ್ನಿಂದ ಹೈಕಮಾಂಡ್ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಎಷ್ಟು ಜನ ಮಂತ್ರಿ ಆಗಬೇಕು, ಯಾರು ಆಗಬೇಕು, ಅದಕ್ಕೆ ಎಲ್ಲರೂ ಒಪ್ಕೊಳ್ತಾರೆ. ನಮ್ಮ ಪಕ್ಷದಲ್ಲಿ ಯೂನಿಟಿ ಇದೆ, ಶಿಸ್ತದೆ, ಅದರಲ್ಲಿ ಯಾವುದೂ ಸಂದೇಹ ಸಂಶಯ ಇಲ್ಲ. ನನ್ನ ಇಚ್ಛೆ ಇದ್ದರೆ ನಿಮ್ಮ ಇಚ್ಛೆ ಇದ್ರೆ ನಡೆಯೋದಿಲ್ಲ. ಅಲ್ಲಿ ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಸ್ಕಸ್ ಮಾಡುವಾಗ ಅಲ್ಲೆಲ್ಲ ಒಂದು ಟೇಬಲ್ ಇರ್ತದಲ್ಲ, ಅಲ್ಲೆಲ್ಲ ಸೂಟ್ ಆಗಬೇಕಲ್ಲ. ಆಕಾಂಕ್ಷಿನೇ ನಮ್ಮ ತಂದೆಯವರು ನಿಧನ ಆದಮೇಲೆ ಅವತ್ತು ರಾತ್ರಿನೂ ಸಹ ಚರ್ಚೆ ಆಯಿತು. ನನ್ನ ಪರವಾಗಿ 10-15 ಜನ MLAಗಳು ಬಂದು ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಮನವಿ ಮಾಡಿದ್ರು, ನಮ್ಮ ಯುವಕರ ಕೋಟದಲ್ಲಿ ವೆಂಕಟೇಶ್ ಅವ್ರು ಕೊಡಬೇಕು ಅಂತೇಳಿ 15 ಜನ ಶಾಸಕರು ಪ್ರಸ್ತಾಪ ಮಾಡಿದ್ರು. ಈಗಲೂ ನನಗೆ ಯುವಕರ ಕೋಟದಲ್ಲಿ ನಾನು ಆಕಾಂಕ್ಷಿನೇ. ಇವತ್ತು ನೈಟು ಮೋಸ್ಟ್ಲಿ ಅನೌನ್ಸ್ ಆಗ್ಬೋದು. ಮೋಸ್ಟ್ಲಿ ಒಂದು 10ರಿಂದ 12 ಜನ ಫಸ್ಟ್ ಲಿಸ್ಟೆಲ್ಲ ಮಾಡ್ತಾರೆ. ಸೆಕೆಂಡ್ ಲಿಸ್ಟಲ್ಲಿ ಪೂರ್ಣ ಪ್ರಮಾಣದ ಕ್ಯಾಬಿನೆಟನ್ನು ಮಾಡ್ಬೋದು. ನಾವು ಕೇಳೋದನ್ನು ಅಪೀಲನ್ನು ಮಾಡಿ ಬಂದಿದ್ದೀವಿ. ಅಂತಿಮವಾಗಿ ಹೈಕಮಾಂಡ್ ಅವ್ರು ಏನು ಹೇಳಿದ್ರು ಅದು